ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
9736 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್,
ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಶಿವರಾತ್ರಿ ಪ್ರಯುಕ್ತ ಕೊಯಮತ್ತೂರಿನಲ್ಲಿ ನಡೆದ ಸದ್ಗುರು ವಾಸುದೇವ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದನ್ನು ವಿರೋಧಿಸಿ ಟೀಕಿಸುತ್ತಿರುವುದಕ್ಕೆ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶರಣ್ಕುಮಾರ್ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಶಿವರಾತ್ರಿ ಪ್ರಯುಕ್ತ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿ ಜಾತ್ಯತೀತ ಮನೋಧರ್ಮ ಎತ್ತಿ ಹಿಡಿದಿದ್ದು ಅವರನ್ನು ಟೀಕಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲವೆಂದು ಶರಣು ಮೋದಿ ಹೇಳಿದರು. ಒಂದು ವಾರದಿಂದ ತಮ್ಮ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ನಾಡಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮೊನ್ನೆ ನಡೆದಂಥ ಶಿವರಾತ್ರಿ ಪ್ರಯುಕ್ತ ಕೊಯಮತ್ತೂರದಲ್ಲಿ ಸದ್ಗುರು ಜಗ್ಗಿ ವಾಸುದೇವರವರ ಈಶಾ ಯೋಗ ಕೇಂದ್ರ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಮನೋಧರ್ಮ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅವರನ್ನು ಟೀಕಿಸುವುದು ಯಾವುದೇ ಅರ್ಥವಿಲ್ಲ ಎಂದು ಹೇಳಬಯಸುತ್ತೇನೆ. ಮೇಲಾಗಿ ಭಾರತದ ಸಂವಿಧಾನ ದೇಶದ ನೆಲದಲ್ಲಿ ಈ ಧರ್ಮದ ಆಚರಣೆ ಮತ್ತು ಪಾಲನೆಗೆ ಮುಕ್ತ ಅವಕಾಶ ನೀಡಿದೆ. ಹೀಗಿರುವಾಗ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸದ್ಗುರು ಜಗ್ಗಿ ಅದು ಆಯಿತು. ಆ ಕಾರ್ಯಕ್ರಮಕ್ಕೆ ಅವರ ಇನ್ವಿಟೇಷನ್ ಮುಖಾಂತರ ಹೋಗಿದ್ರು. ಅಲ್ಲಿ ಯಾವಾದ್ರೂ ಏನು ಶಿವರಾತ್ರಿ ಕಾರ್ಯಕ್ರಮದ ಇಡೀ ದೇಶ ಎಲ್ಲ ಹಿಂದೂ ಧರ್ಮದವರು ಎಲ್ಲರೂ ಆಚರಣೆ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಇತ್ತು. ಹೋದ ಬೆಳಕ ಅಲ್ಲಿ ಇವತ್ತು ಕೇಂದ್ರದ ಗೃಹ ಸಚಿವರು ಉಪಸ್ಥಿತರಿದ್ದರಂತ ಮತ್ತು ಅವ್ರ ಜೊತೆ ಅಲ್ಲಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪಕ್ಷದ ಬೇರೆ ಪಕ್ಷಗಳನ್ನು ಟೀಕಿಸುವ ಒಂದು ಯಾವುದೂ ಅವಶ್ಯಕತೆ ಇಲ್ಲ ಅಂತ ನಂದು ವೈಯಕ್ತಿಕ ವಿಚಾರ. ಈ ಸಂದರ್ಭ ಇದು ವೈಯಕ್ತಿಕ ಇದು ಇಲ್ಲಿ ಯಾವಾಗ ಭೀ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂ ಧರ್ಮ ಎಲ್ಲ ಧರ್ಮ ಪರವಾಗ್ಯದ. ಜಾತ್ಯತೀತ ಅಂದರೆ ಎಲ್ಲ ಧರ್ಮ ಪರವಾಗ್ಯದ. ಡಿ ಕೆ ಶಿವಕುಮಾರ್ ಅವರು ಈ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ. ಅವರು ವೈಯಕ್ತಿಕವಾಗಿ ಅವರು ಧರ್ಮಗಳು ಎಲ್ಲ ಧರ್ಮಗಳಿಗೆ ಅವರು ಸ್ವೀಕಾರ ಮಾಡ್ಯಾರ. ಇವತ್ತು ರಂಜಾನ್ ಇದ್ದಾಗೂ ವಾತ್ಸಲ ತೇಜಸ್ವಿ ಸೂರ್ಯ ಟೀಕಿಸಿದಾಗೂ ಕೂಡ ಅವ್ರು ಹೇಳಿಕೆ ಕೊಟ್ಟರು, ನಾವು ಮುಸಲ್ಮಾನ ಬಾಂಧವ್ರ ಜೊತೆನೇ ಬದುಕ್ತೇವೆ, ಮುಸಲ್ಮಾನ್ ಬಾಂಧವ್ರ ಜೊತೆನೇ ಸಾಯ್ತೇವೆ. ಅದಕ್ಕೆ ಯಾವುದು ಜಾತಿ ಧರ್ಮದಕ್ಕೆ ಯಾವುದು ಪಕ್ಷದ ಅಧ್ಯಕ್ಷರಿಗೆ ಯಾವುದು ಹಿಂಗೇನು ಸೀಮಿತ ಇಲ್ಲ. ಆದರೂ ಕೂಡ ಅವರು ಖರ್ಗೆ ಸಾಹೇಬ್ರಕ್ಕೆ ಆ ಹೇಳಿಕೆಗೆ ಇವ್ರ ವಿಚಾರಕ್ಕೆ ಯಾವುದೂ ಹಿಂಗೆ ಲಿಂಕ್ ಇಲ್ಲ. ಇವರು ಇವತ್ತು 65 ಕೋಟಿ ಜನ ಇವತ್ತು ಗೋರ್ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಶಿವರಾತ್ರಿಯನ್ನು ಮಾರ್ಚ್ 4ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಗೋರ್ ಸೇನಾ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಧರ್ ಚೌಹಾಣ್ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಬಂಜಾರ ಸಮಾಜವು ತನ್ನ ಬುಡಕಟ್ಟು ಬದುಕನ್ನು ಪಾರಂಪರಿಕವಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಇದರ ಪರಿಣಾಮವಾಗಿ ಬಂಜಾರ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ. ಹೀಗಾಗಿ ಶಿಕ್ಷಣ, ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಜನಜಾಗೃತಿ ಸೇವಾ ರಥಯಾತ್ರೆ ಮಾರ್ಚ್ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳ ಮೂಲಕ ಮಾರ್ಚ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಎಂದು ಶ್ರೀಧರ್ ಚೌಹಾಣ್ ತಿಳಿಸಿದರು. ತಿಂಗಳಿನ ಹಿಂದೆ ಒಂದು ನಿರ್ಣಯವನ್ನು ತಗೋತು. ಏನಪ್ಪ ಅಂತಂದರೆ, ಗೋರ್ ಬಂಜಾರ ಸಮುದಾಯ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥ ಯಾತ್ರೆಯನ್ನು
ಈ ಒಂದು ಮಾರ್ಚ್ 5ನೇ ತಾರೀಕು ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಇದು ಈ ಒಂದು ರಥಯಾತ್ರೆಯನ್ನು ಬೀದರ್ ಮುಖಾಂತರ ಚಾಲನೆಯಾಗಲಿದ್ದು, ಅದೇ ರೀತಿ 1250 ಕಿಲೋಮೀಟರ್ ರಾಜ್ಯದಂಥ 15 ಜಿಲ್ಲೆಗಳ ಮುಖಾಂತರ ಕೊನೆಯದಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 10 ಮಾರ್ಚ್ನೇ ತಾರೀಕು ಕೊನೆಯ ಆಗ್ತಾಯಿದೆ. ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಬಂಜಾರ ಸಮುದಾಯ ಈ ದೇಶದ 4ನೇ ತಾರೀಕು ನಾವು ಅಲ್ಲಿರ್ತೀವಿ, ಅಂದರೆ 5ನೇ ತಾರೀಕು ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಹೌದು. ಈ ಬಂಜಾರ ಸಮುದಾಯ ಈ ದೇಶದ ಮೂಲ ನಿವಾಸಿಯಾಗಿದ್ದು, ಈ ಒಂದು ಪತ್ರಿಕಾಗೋಷ್ಠಿಯ ತಮ್ಮ ಮುಖಾಂತರ ಇಡೀ ರಾಜ್ಯದಂಥ ಬಂಜಾರ ಸಮುದಾಯಕ್ಕೆ ಒಂದು ಜನಜಾಗೃತಿ ಮೂಡಿಸುವ ಮುಖಾಂತರ, ಜನರಿಗೆ ಒಂದು ಜಾಗೃತಿಯನ್ನು ತರುವ ಮುಖಾಂತರ ಇವತ್ತು ಸಮಾಜದಲ್ಲಿ ಶೈಕ್ಷಣಿಕ, ಆರ್ಥಿಕ, ಇವತ್ತು ಸಾಕಷ್ಟು ಮೂಢನಂಬಿಕೆಗಳಲ್ಲಿ ಇವತ್ತು ಸಮುದಾಯನ ಒಳಗೊಂಡಿದೆ. ಹಾಗಾಗಿ ಅವರಿಗೆ ನಾವೊಂದು ರಥಯಾತ್ರದ ಮೂಲಕ ಈ ಒಂದು ಇತಿಹಾಸದಲ್ಲೇ ಬಂಜಾರ ಸಮುದಾಯದ ಒಂದು ಇತಿಹಾಸದಲ್ಲೇ ಐತಿಹಾಸಿಕ ಈ ಕಾರ್ಯಕ್ರಮವನ್ನು ಇವತ್ತು ಗೋರಸೇನಾ ರಾಷ್ಟ್ರೀಯ ಸಂಘಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲ ಪಕ್ಷದ ನಾಯಕರು ಜಾತ್ಯತೀತವಾಗಿ ಇವತ್ತು ಈ ಒಂದು ರಥಯಾತ್ರೆಗೆ ಏನಪ್ಪ ಅಂತಂದರೆ ಸಾಕಷ್ಟು ಜನರು ಪಾಲ್ಗೊಳ್ತಾ ಇದ್ದಾರೆ. ಹಾಗೂ ಸಮಾಜದ ಮಹಾರಾಜರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಎಲ್ಲ ಪಕ್ಷವನ್ನು ಬಿಟ್ಟು ಸಮಾಜ ಏಳಿಗೆಗಾಗಿ, ಸಮಾಜದ ಒಂದು ಒಳಿತಿಗಾಗಿ, ಸಮಾಜದ ಸಂಘಟನೆ. ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು, ಉದ್ದು, ಸೋಯಾ, ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಸರ್ಕಾರ ತೊಗರಿ ಬೆಳೆಗೆ ಕನಿಷ್ಠ 11,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕೆಂದು ಬಿಜೆಪಿ ಹಿರಿಯ ಮುಖಂಡರಾದ ಡಾಕ್ಟರ್ ಸುರೇಶ್ ಸಜ್ಜನ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು 4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾಳಾಗಿದೆ. ಇದರಿಂದ ರೈತರು ತುಂಬ ಕಷ್ಟದಲ್ಲಿದ್ದಾರೆ. ಅದರ ಪರಿಹಾರಕ್ಕಾಗಿ ಮಾರ್ಚ್ 5ರಂದು ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಸುತ್ತಿರುವ ರೊಟ್ಟಿ ಬುತ್ತಿ ಸಮೇತ ಎತ್ತಿನ ಬಂಡಿ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಪಾಲ್ಗೊಳ್ಳಿದ್ದೇವೆ ಎಂದರು. ರೈತರ ಅಂದಿನ ಹೋರಾಟದಲ್ಲಿ ಮಠಾಧೀಶರು, ಎಪಿಎಂಸಿ ವರ್ತಕರು, ಕಾರ್ಮಿಕರು, ಕೆಕೆಸಿಸಿಯ ವಿವಿಧ ಸಂಘಟನೆಗಳ ಸಂಘ ಸಂಸ್ಥೆಗಳು, ಪ್ರಗತಿಪರ ಚಿಂತಕರು, ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಒಬ್ಬ ಕಾಂಟ್ರಾಕ್ಟ್ ಪ್ಯಾಕೇಜ್ ತಗೊಂತಾನ. ಪ್ಯಾಕೇಜ್ನಲ್ಲಿ ಪ್ರತಿ ವರ್ಷ ಅವನಿಗೆ ರೇಟು ಹೆಚ್ಚು ಕಡಿಮೆ ಆದಾಗ ಅವನಿಗೆ ಎಕ್ಸ್ಕ್ಲೇಷನ್ ಅಂತೇಳಿ ಕೊಡ್ತಾರೆ. ಇವತ್ತು ಟೆಂಡರ್ದಲ್ಲಿ ಪ್ರೊವಿಷನ್ ಮಾಡಿರ್ತೀರಿ ನೀವು ಒಂದು ಕಾಂಟ್ರಾಕ್ಟರ್ದಲ್ಲಿ. ಆದರೆ ಎದಕ್ಕೆ ಕಾಂಟ್ರಾಕ್ಟರ್ಗೆ ಹೊರೆ ಆಗ್ಬಿಡೋದು ಅಂತೇಳಿ ಕೇಸಿ ಅವನಿಗೆ ಪೇಮೆಂಟ್ ಕೊಡ್ತಕ್ಕಂಥದ್ದು ತಾವು ಮಾಡ್ತೀರಿ. ಇದು ತಮ್ಮ ಮುಖಾಂತರ ಕೇಳ್ತೀನಿ, ರೈತರು ಕೂಡ ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಸಲ 11,500 ಸಿಗ್ತದೆ, ಅದನ್ನೇ 6,500 ಬಂದು ನಿಲ್ತದೆ. ಈ ಮಧ್ಯವರ್ತಿಗಳ ಏನು ಪೈಪೋಟಿಯಿಂದ ಇನಿಷ್ಟ 11,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಗಿರಿರಾಜ ಎಳಿಮೇಲಿ ಅವರು, ರಾಜಗೌಡ ನಾಗನಹಳ್ಳಿ ಅವರು, ರಾಜೇಂದ್ರ ಕರೇಕಲ್, ಚಂದ್ರಶೇಖರ್ ಅರಸೂರು ಅವ್ರು ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ. ಮತ್ತು ವಿಶ್ವನಾಥ್ ಪಾಟೀಲ್ರವರು, ಇವರೆಲ್ಲರೂ ಕೂಡ ನಾವೆಲ್ಲ ದಿನಾಂಕ 5ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರ ಜೊತೆಗೆ, ಎಲ್ಲಿವರೆಗೆ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಅಲ್ಲಿಂದ ನಾವು ಕದಲೋದಿಲ್ಲ ಅಂತೇಳಿ ಕಿಶೆ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. 2024-25ನೇ ಸಾಲಿನಲ್ಲಿ ನೆಟೆರೋಗದಿಂದ ತೊಗರಿ ಬೆಳೆ ಹಾಳಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಮಾರ್ಚ್ 5ರಂದು ರೈತ ಹೋರಾಟಗಾರರು ನಡೆಸುತ್ತಿರುವ ಹೋರಾಟಕ್ಕೆ ಮಠಾಧೀಶರ ಸಂಪೂರ್ಣ ಬೆಂಬಲವಿದೆ ಎಂದು ಶ್ರೀನಿವಾಸ ರೆಡ್ಡಿಗೆ ಪೂಜ್ಯ ಡಾಕ್ಟರ್ ರೇವೂರು ಸಿದ್ದಶಿವಾಚಾರ್ಯರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 3-4 ವರ್ಷಗಳಿಂದ ರೈತರಿಗೆ ಸಾಕಷ್ಟು ನಷ್ಟವಾಗಿದೆ. ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ಅವರ ನಷ್ಟದಲ್ಲಿ ಪಾಲ್ಗೊಂಡು ಅವರ ಬದುಕಿಗೆ ನೆರವಾಗಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರೈತರಲ್ಲಿ ತಾರತಮ್ಯ ಮಾಡಿ ನಮ್ಮ ಭಾಗದ ರೈತರಿಗೆ ಆದ ಅನ್ಯಾಯ ಸರಿಪಡಿಸಲು ಮನಸ್ಸು ಮಾಡಿದ ದಕ್ಷಿಣ ಕನ್ನಡ ಭಾಗದ ರೈತರ ಕಿಂಚಿತ್ತು ನಷ್ಟದಲ್ಲಿ ತಕ್ಷಣವೇ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡುವಲ್ಲಿ ಮುಂದಾಗುತ್ತಾರೆ. ಅದರ ನಮ್ಮ ಭಾಗಕ್ಕೆ ಯಾಕಿಲ್ಲವೆಂದು ಪ್ರಶ್ನಿಸಿದರು. ಏಷ್ಯಾ ಖಂಡಕ್ಕೆ ಪ್ರಸಿದ್ಧವಾಗಿರುವ ಕಲಬುರಗಿ ತೊಗರಿ ಬೆಳೆಗೆ ನೆಟೆರೋಗ ಯಾಕೆ ಬರುತ್ತಿದೆ? ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ವಿಜ್ಞಾನಿಗಳ ತಂಡ ರಚನೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಒತ್ತಾಯಿಸಿದರು. ಮಾರ್ಚ್ 5ರಂದು ನಡೆಯಲಿರುವ ರೈತರ ಹೋರಾಟದಲ್ಲಿ ನಾಡಿನ ಸುಮಾರು 25ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ತಮಗೆಲ್ಲ ತಿಳಿದಿರುವ ಹಂಗೆ ನಾಳೆ ಬರುವ 5ನೇ ತಾರೀಕು ಕಲಬುರಗಿ ಜಿಲ್ಲೆಯ ರೈತಪರ ಹೋರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ.
ಈ ಭಾಗದ ಮುಖ್ಯ ಬೆಳೆಯಾಗಿರುವಂಥ ತೊಗರೆ ಬೆಳೆ ಸುಮಾರು 2-3 ವರ್ಷದಿಂದ ಈ ಭಾಗದ ತೊಗರಿ ಬೆಳೆಯುವಂಥ ರೈತರು ಕಗ್ಗಲಾಗಿ ಈ ಭಾಗದ ರೈತರು ಸಂಕಷ್ಟದಲ್ಲಿ ಇರುವಂಥ ಈ ಜಿಲ್ಲೆಯ ತೊಗರಿ ಬೆಳೆಗಾರರು ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೈತ ಪರ ಸಂಘಟನೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮ ಭಾಗದ ಎಲ್ಲ ಮಠಾಧೀಶರು ಅವರಿಗೆ ಬೆಂಬಲವಾಗಿ ನಾವು ನಿಲ್ಲುವಂಥವರಾಗಿವೆ. ಯಾಕಂತ ಕೇಳಿದ್ರೆ ಈ ಭಾಗದಲ್ಲಿ ರೈತರು ಜೀವಂತವಾಗಿ ಉಳಿದ್ರೆ ಈ ನಾಡು, ಈ ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯ ಇದೆ. ಒಂದು ವೇಳೆ ರೈತನೇ ಇರದೇ ಹೋಗಿದ್ರೆ ನಾವು ನೀವು ಯಾರೂ ಬದುಕಕ್ಕೆ ಆಗಲಾರದಂಥ ಪರಿಸ್ಥಿತಿ. ಅದರಲ್ಲಿ ಈ ಭಾಗದ ರೈತರಿಗೆ ನೆಟೆ ರೋಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುವಂಥ ಪರಿಸ್ಥಿತಿ ಇದೆ. ಆ ನೆಟೆ ರೋಗ ಯಾಕೆ ಬರ್ತದೆ ಅಂತಕ್ಕಂಥದ್ದು ವಿಚಾರ ಸುಮಾರು ಸಾವಿರಾರು ಹೆಕ್ಟರ್, ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿ ಈ ನೆಟೆ ರೋಗದಿಂದ ಹಾಳಾಗ್ಯದ ಈ ಜಿಲ್ಲೆಯಲ್ಲಿ. ಆದ್ರೆ ಆ ನೆಟೆ ರೋಗ ಯಾಕೆ ಬರ್ತದೆ ಅಂತ ತಿಳ್ಕೊಂಡು ಕೃಷಿ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿಲ್ಲ, ಸರ್ಕಾರನೂ ಕೂಡ ಅದಕ್ಕೆ ಗಮನ ಹರಿಸಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಏನಾದರೂ ಒಂದು ಸಂಕಟ ಬಂತಂದ್ರೆ ಬೇಗ ಹೋಗಿ ಸರ್ಕಾರ ಸ್ಪಂದನೆ ಮಾಡ್ತದೆ. ಯಾವುದಾದ್ರೂ ರೋಗಕ್ಕೆ ಬೆಳೆ ಹಾನಿ ಆದ್ರೆ ಆ ರೋಗದ ಬಗ್ಗೆ ವಿಚಾರ ಮಾಡ್ತಾರೆ. ಆದ್ರೆ ಸಾವಿರಾರು ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿ ತೊಗರಿ ಬೆಳೆಯುವಂಥ ರೈತ ಈ ಭಾಗದಲ್ಲಿ ನೆಟೆ ರೋಗದಿಂದ ಬಳಲಿದ್ರೂ ಕೂಡ ಸರ್ಕಾರ ಇಲ್ಲಿವರೆಗೆ ಗಮನ ಹರಿಸಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ವಿಜ್ಞಾನಿಗಳು ಅದಕ್ಕೆ GST ಹಣ ಕಟ್ಟುವಂತೆ ಕೇಂದ್ರದಿಂದ ಪದೇ ಪದೇ ನಮಗೆ ಒತ್ತಡ ಬರ್ತಿದೆ. ಆದರೆ ರಾಜ್ಯ ಸರ್ಕಾರ ನಮಗೆ GST ಹಣ ಬಿಡುಗಡೆ ಮಾಡ್ತಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ. ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಾಗಿದೆ ಎಂದು ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖ್ಜಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಒಬ್ಬೊಬ್ಬ ಗುತ್ತಿಗೆದಾರ 1 ಕೋಟಿ 2 ಕೋಟಿ GST ಕಟ್ಟುವ ಅನಿವಾರ್ಯ ಇದೆ. ಮಾರ್ಚ್ ಅಂತ್ಯದೊಳಗೆ GST ಹಣ ಕಟ್ಟಿಲ್ಲವೆಂದರೆ ಅಸಲು ದುಪ್ಪಟ್ಟು ಆಗುತ್ತೆ. ರಾಜ್ಯ ಸರ್ಕಾರದಿಂದ 6,000 ಕೋಟಿ GST ಹಣ ಬರಬೇಕಾಗಿದೆ. ಈ ಬಗ್ಗೆ ನಾಳೆ ವಿಧಾನಸಭೆಯಲ್ಲಿ CM ಸಭೆ ಕರೆದಿದ್ದರು. ಸಭೆಯಲ್ಲಿ ಸರ್ಕಾರ GST ಹಣ ಬಿಡುಗಡೆ ಮಾಡುವ ವಿಶ್ವಾಸವಿದೆ. ರಾಜ್ಯದಲ್ಲಿ 36,000 ಕೋಟಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇದೆ. ಕಲ್ಯಾಣ ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ KKRDBಯಿಂದ 1,000 ಕೋಟಿ ಬಿಡುಗಡೆಯಾಗಿದೆ. ಕಲ್ಯಾಣ ಪಥ ಹೆದ್ದಾರಿ ಶಂಕುಸ್ಥಾಪನೆಗೆ ಶೀಘ್ರವೇ CM ಕಲಬುರಗಿಗೆ ಬರಲಿದ್ದಾರೆ ಎಂದು ತಿಳಿಸಿದರು. ಈಗ GST ನಿನ್ನೆ ನಾವು GST ಬಗ್ಗೆ ಒಂದು ಮೀಟಿಂಗ್ ತೊಗೊಂಡೇವ್ರಿ. ಕಾರಣ ಏನತ್ತಕ್ಕೆ ಅಂತಂದ್ರೆ ಆಗ ಈ ಕಲ್ಯಾಣ ಪಥ ಅಂತೇಳಿ ನಮ್ಮಲ್ಲಿ 1,000 ಕೋಟಿ ರೂಪಾಯಿ ಕೊಟ್ಟಿರ್ತಾವೆ. ಅವೆಲ್ಲ ಟೆಂಡರ್ ಆಗ್ಯಾವೆ. ಎಲ್ಲ ಈಗ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅದ 8ನೇ ತಾರೀಕು. ಅದರ ಸಂಬಂಧವಾಗಿ ಇದು GST ಇದ್ರದ್ದು ಎಲ್ಲ ಆಲ್ ಕಾಂಟ್ರಾಕ್ಟ್ ಮೀಟಿಂಗ್ ಕರೆದಾಗ ಸುಮಾರು ಒಂದು 100-150 ಕಾಂಟ್ರಾಕ್ಟ್ 7 ಜಿಲ್ಲೆಗಳಿಂದ ಕಲ್ತಿದ್ರು. ಅವ್ರ ಮೇನ್ ಈ ಮೀಟಿಂಗ್ದಾಗ ಏನು ಒಂದು ಪಾಯಿಂಟ್ ಅಂತಂದ್ರೆ GST ಅಂದ್ರೆ ಕಾರಣ GST ಅಂದ್ರೆ ನಿಮಗೆ ತಿಳಿಯಾಪಲಿ ಹೇಳ್ತೇವೆ. 17-18ರದಾಗ ನಾವು ವ್ಯಾಟ್ನಾಗ ಇದ್ದೇವೆ. 4% ಟ್ಯಾಕ್ಸ್ ಕೊಟ್ಟು ಎಸ್ಟಿಮೇಟ್ ಮಾಡ್ತಿದ್ರು. ಮುಂದೆ 17-18ರದಾಗ GST ಇದು ಮಾಡಿದ್ರು. 12% GST ಎಲ್ಲ ಕಾಂಟ್ರಾಕ್ಟರ್ ಕಟ್ಟಲೇಬೇಕಂತೇಳಿ. ಆ ಟೈಮ್ದಾಗ ನಮ್ಮ ಎಸ್ಟಿಮೇಟ್ದಾಗ ನಾವು ಕೆಲಸ ತೊಗೊಂಡಿದ್ದೇವೆ. ಆ ಟೈಮ್ದಾಗ ಯಾವ ಟೆಂಡರ್ ಆಗಿದ್ದಿಲ್ಲ. ಈಗ ನಾವು ಎಸ್ಟಿಮೇಟ್ದಾಗ 4% GST ಇತ್ತು. ಇನ್ನು 8% GST ನಾವು ಕೈಲಿ ಕಟ್ಟಿರೋಂಥ ಪ್ರಸಂಗ ಬಂದಿತ್ತು. ಹಳೆ ಸರ್ಕಾರ ಗಮನಕ್ಕೆ ತಂದೇವು ನಾವು. ಆಳೆಗೆ ಏನು ಮಾಡಿದ್ರು ಅವರು ಹೊಸ ಟೆಂಡರ್ದಾಗ ಹೊಸ ಟೆಂಡರ್ದಾಗ GST ಇಟ್ಟು ಟೆಂಡರ್ ಕರೆದ್ರು. ಹಳೆ ಟೆಂಡರ್ದಾಗ ಮಾತ್ರ 8% GST ಇರಲಿಲ್ಲ. ಆ 8% ಸರ್ಕಾರಕ್ಕೆ ಮನವಿ ಕೊಟ್ಟೇವು ನಾವು. ಆ ಮನವಿ ಪ್ರಕಾರ ಸರ್ಕಾರಕ್ಕೆ ಬರ್ಲಿಕ್ಕೆ ಆಗಲ್ಲ, ಹಂಗೆ ಹಿಂಗತ್ತೆ ತಿಳ್ಕೊತ್ತೆ 1 ವರ್ಷ 2 ವರ್ಷ ಹಾಗೆ ತಳ್ಳಿದ್ರು. ಇವರು ನಮ್ಮ GST ಅವ್ರ ಕೈಲಿ ಕಟ್ಟಿ ತೆಕ್ಕಿಂದಾಗ ನಾವು ಕೋರ್ಟಿಗೆ ಹೋದಾಗ ಕೋರ್ಟ್ ನಮ್ಗೆ ಸ್ಟೇ ಸಿಕ್ತು. ಅವ್ರದ್ದು ಕಾಂಟ್ರಾಕ್ಟರ್ದು ಕರೆಕ್ಟ್ ಅದ, ಅದೇನದ ಅವ್ರಿಗೇನದ ಇದು ಮಾಡಬೇಕಂತೇಳಿ. ಮುಂದೆ ಅದು ಕೇಸ್ ಹಿಂಗೆ ಇದು ಕೇಸ್ ನಡೆದು ಮುಂದೆ ನಮ್ಮಂತೆ ಆಯ್ತು ಕೇಸ್. ಅದು GST 8% ಸರ್ಕಾರೇ ಕಟ್ಟಬೇಕು. ಅವ್ರಿಗೆ ಮಾರ್ಜಿನ್ ನಡೆದ ಈ 10% ಇಟ್ಟು ನೀವು ಟೆಂಡರ್ ಕರೆದಿರಿ. ಅವ್ರು 10%ದಾಗ ಪಾಪ ಅವ್ರದ್ದೆಲ್ಲ ಇನ್ಕಮ್ ಟ್ಯಾಕ್ಸ್ ಅವು ಎಲ್ಲ ಕಟ್ಟಿಗೆ ಅವ್ರು ಉಳಿದ 3-4% ಉಳಿತದೆ. 8% ಎಲ್ಲಿ ಕಟ್ಟಬೇಕು ಅಂತೇಳಿ ಕೋರ್ಟ್ ಆರ್ಡ್ರ್ ಆಯಿತು. ಕೋರ್ಟ್ ಆರ್ಡ್ರ್ ನಂತರ ಸರ್ಕಾರ ಗಮನಕ್ಕೆ ತೊಗೊಂಬಂದೆವು. ಆದರೆ ಸರ್ಕಾರ ಏನೋ
ಕುಳ್ಳಾರ ಭಟ್ಟಿಗೆ ಏನದ ಮತ್ತು ಅವ್ರು ನಮ್ಮ ಅದರ GST ಅವರು ನಮ್ಮ ಎದರ ಖಿಲಾಫನು ಹೋದ್ರು ಅವರು ಹೈಕೋರ್ಟಿಗೆ ಹೋದ್ರು ಅವರು. ಹೈಕೋರ್ಟ್ನಾಗಂತೂ 15ನೇ ತಾರೀಕು 15/2/2025 ನಮ್ಮಂತೆ ಆಗ್ಯದ, ಸರ್ಕಾರಕ್ಕೆ ಕೊಡಬೇಕಂತ ಆಗ್ಯದ. ಅದಕ್ಕೆ ಈಗ ನಾವು 31 ತಾರೀಕು ಇದೇ ಮಾರ್ಚ್ 31 ತಾರೀಕು ತನಕ ಲಾಸ್ಟ್ ಡೇಟ್ ಅದ ಸೆಂಟ್ರಲ್ ಗೌರ್ಮೆಂಟ್ ಅದ ನಾವು GST ಕಟ್ಟೋದು. ಅದರೊಳಗಾಗಿ ಏನದ ನಮ್ಮ GST ಕಟ್ಟಲಿಲ್ಲ ಯಾಕೆಂದ್ರೆ ಕಾಂಟ್ರಾಕ್ಟರ್ ಭಾಳ ಪರೇಶಾನಿ ಬೀಳ್ತಾರೆ. ಅದಕ್ಕೆ ಎಲ್ಲ ಕಾಂಟ್ರಾಕ್ಟರ್ ಸುಮಾರು 5,000 6,000 ಕೋಟಿ ರೂಪಾಯಿ ಏನದ ಇವತ್ತು GST ಸರ್ಕಾರ ಕೊಡಬೇಕು. ಅದು ಭಾಳ ಬರ್ಡನ್ ಆಗ್ತದೆ. ಪೇಮೆಂಟ್ನೂ ಆಗಿಲ್ಲ, ಕೆಲಸಗಳನ್ನೂ ಇಲ್ಲ, ಕಾಂಟ್ರಾಕ್ಟರ್ ಎಲ್ಲ ಖಾಲಿ ಕೂತಿದ್ದೆವು, ಯಾರ ಬಳಿ ಕೆಲಸ ಇಲ್ಲ. ಒಟ್ಟೆ ಈ ಎಲ್ಲ ಲೋನ್ಗಳು ತೊಗೊಂಡಿದ್ದೆವು. ಏನು ಹೊಲ ಮನೆ ಮಾರು ಕೊಡ್ಬೇಕಂದ್ರೂ ಎಲ್ಲ ಹೊಲ ಮನೆ ಅಡುಬಿಟ್ಟಿಗೆ ಸರ್ಕಾರದಾಗ ನಾವು ಬ್ಯಾಂಕ್ನಾಗ ಓಡಿ ತೊಗೊಂಡಿದ್ದೆವು. ಈಗ ಓಡಿ ಕಟ್ಟಿಲ್ಲ. ಈಗೆಲ್ಲ ವೆಹಿಕಲ್ಸ್ಗಳು ಇದು ಕಟ್ಟಿಲ್ಲ. ಹೊರಗಿನ ಸರ್ಕಾರದಿಂದ ಬೇರೆ ಫೈನಾನ್ಸ್ಗಳು ಪ್ರೈವೇಟ್ ಫೈನಾನ್ಸ್ ತಂದು ಬಡ್ಡಿ ಕಟ್ಟಿಲ್ಲ. ಅಂದ್ರೆ ರೊಕ್ಕ ಸಿಗೋದಿಲ್ಲ, ನಮ್ಗೆ ಎಲ್ಲಿ ಸಿಗೋಂಗಿಲ್ಲ. ಒಟ್ಟೆ ಅದಕ್ಕೆ 1% ಅವರು ಪೆನಾಲ್ಟಿ ಹಾಕಿ ರಿಕವರ್ ಮಾಡ್ಲಿಕ್ಕತ್ತಾರೆ. ಅದರಿಂದ ನಮ್ಮ ತಪ್ಪಿಸ್ಬೇಕು. ಇದು ಒಂದು ವೇಳೆ ಆಗಲಿಲ್ಲ ಅಂದ್ರೆ ಭಾಳ ಕಾಂಟ್ರಾಕ್ಟರ್ಸ್ ಆಯ್ತಾರೆ. ಈಗ ಪೇಮೆಂಟ್ ಆಗಿಲ್ಲ, ನಾವು ಒತ್ಕೊಂಡು ಹೋದೇವು ಹ್ಯಾಂಗಾರೆ, ಯಾಕಂದ್ರೆ ನಾವು ಮನೆ ರೊಕ್ಕ ಹಾಕಿಲ್ಲ, ಹೊರಗಿನ ರೊಕ್ಕ ತಂದು ಹಾಕಿದ್ದೇವೆ. ಅವ್ರು ಹೇಳಕತ್ತೇವೆ ಎಪ್ಪ ಅಣ್ಣ ಪೇಮೆಂಟ್ ಯಾವ್ದು ಕೊಡ್ತೇವೆ, ಬಡ್ಡಿ ಕೊಡ್ತೇವೆ, ಇದು ಕೊಡ್ತೇವೆ, ಕೈ ಹಿಡಿದು ಕಳಿಸಿ ಹ್ಯಾಂಗಾರೆ ದಿನ ಒತ್ಕೊತ ಬಂದಿದ್ದೆವು. ಆದರೆ ಇವ್ರು GST ಅವ್ರು ಕೇಳೋದು ತಯಾರಿಲ್ಲ. ಅವರು ನಮಗೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೇವೆ, ನಿಮ್ಮದೇನೋ ಪ್ರಾಪರ್ಟಿ ಸೀಸ್ ಮಾಡ್ತೇವೆ, ಪ್ರಾಪರ್ಟಿ ಸೀಸ್ ಮಾಡಿ ನಾವು ರಿಕವರ್ ಮಾಡ್ತೇವೆ ಅಂತ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಈಗ ಆ ನೋಟಿಸ್ಗಳನ್ನು ಸರ್ಕಾರ ಗಮನಕ್ಕೆ ತೊಗೊಂಬಂದಿದ್ದೆವು. ನೋಟಿಸ್ ಹೆಚ್ಚೆ ಸರ್ಕಾರ ನಾವು ಇದು ಮಾಡ್ಲಕತ್ತೇವೆ. ಈಗ ಈ 3-4 ಸ್ಟೇಟದ ರೆಕಾರ್ಡ್ ತೊಗೊಂಬಂದಿದ್ದೆವು. 3-4 ಸ್ಟೇಟ್ನಾಗ ಏನು ಮಾಡ್ರೆ, ಒಂದು ಸ್ಟೇಟ್ನಾಗ ಫುಲ್ ಅವರೇ ಕೊಟ್ಟರು, ತಮಿಳ್ನಾಡ್ದಾಗ ಅವರೇ ಕೊಟ್ಟರು. ಈ ಕೇರಳ ಮತ್ತೇನದ ಒರಿಸ್ಸಾ ಮತ್ತೇನದ ಮಹಾರಾಷ್ಟ್ರದ 3 ಸರ್ಕಾರ ತಂದಿದ್ದೆವು. ಅವ್ರು 5% ಕೊಟ್ಟು ಡಿಸೈಡ್ ಮಾಡಿದ್ದಾರೆ. 5 1 9 3% ನಮ್ಗೆ ಕಟ್ಟಿರ್ತ ಆರ್ಡರ್ ಮಾಡಿದ್ದಾರೆ. ಹಾಗೆ ಏನಾದರೂ ಒಂದು ಇವರು ಮುಖ್ಯಮಂತ್ರಿಗಳು ಮಾಡಲಿ ಅಂತ ಈಗೊಂದು ಮನವಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು. ಸರ್ ಅವ್ರು ಏನೂ ಮಾಡಿಲ್ಲ ನಿಮಗೆ ಅಸೋಸಿಯೇಷನ್ದವರು. ಅವ್ರಿಗೆ ಇಟ್ಟು ಚಾನ್ಸ್ ಕೊಟ್ಟರೆ ನಾವು ನಿಮ್ಗೆ ಅಸೋಸಿಯೇಷನ್ದವ್ರು ಹಗಲು ರಾತ್ರಿ ನಿಮ್ಮ ಬಗ್ಗೆದಾಗ, ನಿಮ್ಮ ಸರ್ಕಾರ ಬಗ್ಗೆದಾಗ ವರ್ಣನ ಮಾಡಿ ನೀವು 2 ವರ್ಷ ಪೇಮೆಂಟ್ ಕೊಡಲಿಲ್ಲ ಅಂದ್ರೂ ನಾವು ತಾಳ್ಕೊಂಡು ಬಂದು ಇವತ್ತು ನಾವು ಪಶ್ಚಾತ್ತಾಪ ನಾವು ಯಾರು ಹೊರಗೆ ಹೋಲಾರ್ದಂಗೆ ಆಗ್ಯದ, ನಾವು ಎಲ್ಲಿ ಮುಖ ತೋರಿಸೋದಂಗೆ ಆಗ್ಯದ. ಆಳಾಗ ಸರ್ಕಾರದ BJP ಅದರ 40% ಕಮಿಷನ್ ಮಾಡಿ ನಮಗೆ ಏನು ಪಶ್ಚಾತ್ತಾಪತೆ ಸಿಕ್ತು, ನಿಮಗೆ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ತಾವು ದಯಮಾಡಿ ಏನಂತ ಇದ್ರ ಬಗ್ಗೆ ತಮಗೆಲ್ಲನೂ ಗೊತ್ತದ. ಕೆಲವೊಂದು ನಮಗೆ ಐಟಮ್ ಮಾಡಿನೂ ಕೊಟ್ರಿ ಪರವಾಗಿಲ್ಲ. ಈಗ ನಮಗೇನದ ಏನು ತಾವು ಪೇಮೆಂಟ್ ಅವ್ರ ಸ್ಲೋ ಹೋರಿ ಅಂದಾಗ ನಾವೇನು ನಿಮ್ಮ ಸರ್ಕಾರ ಬಗ್ಗೆದಾಗ ಹೊಟ್ಟೆ ತಪ್ಪು ಕಲ್ಪನೆಗೆ ಎಲ್ಲಿ ಮಾತಾಡಿಲ್ಲ. ಹೊಟ್ಟೆ ನಾವು 2 ವರ್ಷ ತಳ್ಕೊಂಡು ಬಂದಿದ್ದೆವು. ಈಗ ಅದು ಪೇಮೆಂಟ್ ಅದೊಂದು ಇದೊಂದು ಇಮಿಡಿಯೇಟ್ ಏನದ ಮೊದಲು GST ಕೊಡ್ರಿ, ಆ ನಂತರ ಮಾರ್ಚ್ದಾಗ ಏನದ ಪೇಮೆಂಟ್ ಒಂದು 50% ಅದ್ರ ಪೇಮೆಂಟ್ ಕೊಡ್ತಾ ಹೇಳಿ ಒಂದು 50% ಪೇಮೆಂಟ್ ಕೊಟ್ಟು ಕಾಂಟ್ರಾಕ್ಟ್ರಿಗೆ ಕಾಪಾಡ್ರಿ ಅಂತೇಳಿ ಕಳ್ಕಳಿ ಮನವಿ ಮಾಡ್ಕೊಳ್ಳೋ ಸಲಕ್ಕೆ ಅರ್ಜಿ ಬರೆದಿದ್ದೇವೆ. ನಿನ್ನ ನಮ್ಮ ಗುಲ್ಬರ್ಗದ ಮೀಟಿಂಗ್ ಆದ ನಂತರ ಅದಕ್ಕೆ ಅವ್ರು ಸ್ಪಂದಿಸಿ ನಾಳೆ 3 ತಾರೀಕು ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಆಲ್ ಕಾಂಟ್ರಾಕ್ಟರ್ ಎಲ್ಲ ಡಿಸ್ಟಿಕ್ದು. ಅದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಅದಕ್ಕೆ ನಾಳೆ ಏನಾದರೂ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗ್ದಾಗ ನಮಗೆ ಕೊಟ್ಟರು ಮತ್ತು ಇಲ್ಲಿ ಏನಾರ ಬಂದರು ಅಂದ್ರೆ ಅವರಂಥ ಪುಣ್ಯವಂತರು ನಾವು ಅಂತ ಭಾಗ್ಯಶಾಲಿಗಳು ಆತೀವಿ ಅಂತೇಳಿ ಇವತ್ತು ಒಂದು ತಮ್ಮ ಮುಖಾಂತರ ಏನದ ಪಬ್ಲಿಕ್ ತಿಳಿಸ್ಬೇಕಂತ ಅಂತೇಳಿ ಇವತ್ತು ನಮ್ಮ ಎದುರು ಬಂದಿದ್ದೆವು. ಇವತ್ತು ನಮಗೇನು ತಾವು ಕೋಆಪ್ರೇಷನ್ ಕೊಟ್ಟು ಏನು ನಮಗೆ ಇದು ಮಾಡ್ಲಿಕ್ಕತ್ತೀರಿ, ಭಾಳ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿರಿ. ನಮಗೆ ಈ ದೇವರ ದಯೆಯಿಂದ GST ಕೊಡೋದು ಸಾಹೇಬ್ರು ಒಪ್ಪಗೋಲಿ, ಅದರಿಂದ ನಾವು ಕಷ್ಟದಿಂದ ಹೊರಗೆ ಬರ್ತೀವಿ ಅಂತೇಳಿ ಮಾತು ಮುಗಿಸ್ತೀನಿ ಜಯ. ಮಾರ್ಚ್ 3ರಂದು ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ 111ನೇ ಜನ್ಮದಿನದ ಪ್ರಯುಕ್ತ ಸಂಗೀತ ಸಮಾರಂಭ ಹಮ್ಮಿಕೊಳ್ಳಲಿದೆ ಎಂದು ಡಾಕ್ಟರ್ ಶಿವಶಂಕರ್ ಬಿರಾದಾರ್ ತಿಳಿಸಿದರು. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾರ್ಚ್ 3ರಂದು ಸಾಯಂಕಾಲ 5:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ಅನುಭವ ಮಂಟಪದಲ್ಲಿ ಕಲಬುರಗಿಯ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪರಮ ಶಿಷ್ಯ ಬಳಗದಿಂದ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ 111ನೇ ಜನ್ಮದಿನದ ಪ್ರಯುಕ್ತ ಸಂಗೀತ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಿಮಿತ್ತವಾಗಿ ಚಿರಂಜೀವಿ ದೊಡ್ಡಪ್ಪಪ್ಪ ಅವರ 9ನೇ ಪೀಠದ ಚಿರಂಜೀವಿ ದೊಡ್ಡಪ್ಪಪ್ಪ ಅವರ ತುಲಾಭಾರ ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಸ್ಥಳೀಯ ಎಲ್ಲ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೀತದೆ. ಕಾರ್ಯಕ್ರಮ ಒಂದು 3 ತಾಸು ಕಾರ್ಯಕ್ರಮ ಇರ್ತದೆ. ಸುಮಾರು ಒಂದು 500 ಜನ ಸೇರುವ ನಿರೀಕ್ಷೆ ಇದೆ. ವಿಶೇಷ ರವಿಕಿರಣ ನಾಕೋಡ್ ಅವರಿಂದ ಸರ್ ನಾಣ್ಯದ ವಿಶೇಷವಾಗಿ ಕೇಂದ್ರ ವಿಶ್ವವಿದ್ಯಾಲಯ ಗಡಗಂಜಿ ನಮ್ಮ ರವಿಕಿರಣ ನಾಕೋಡ್ ಅಂಥೇಳಿ ನಾಕೋಡ ಮನೆತನದ ಶ್ರೇಷ್ಠ ಕಲಾವಿದರು ಅವ್ರ ತಬಲಾ ಅವ್ರದ್ದೊಂದು ಸೋಲೋ ಇಟ್ಟಿದ್ದೇವೆ ಸರ್. ಅವರು ಇಲ್ಲೇ ಲೋಕಲ್ ಇರೋದರಿಂದ ಒಪ್ಕೊಂಡಿದ್ದಾರೆ ನಮ್ಮ ಮಾತಿಗೆ. ಅವರು ಬರ್ತಾರೆ ನಾಳೆ. ಈ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಕಲಾವಿದರು ಅದರಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಅಡಿಷನಲ್ SP ಮಹೇಶ್ ಮೇಘಣ್ಣ ಅವರಿದ್ದಾರೆ. ಆಮೇಲೆ ನಮ್ಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಶಂಕರಪ್ಪ ಹೂಗಾರ್ ದೇಸಾಯಿ ಕಲ್ಲೂರು
ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಚಾಲಕ ಮತ್ತು ನಿರ್ವಾಹಕ ಮೇಲೆ ಹಲ್ಲೆಯನ್ನು ಖಂಡಿಸಿದ ಜಯ ಕರ್ನಾಟಕ ಸಂಘಟನೆ ಮುಖಂಡರು ಕಲಬುರಗಿ ನಗರದಲ್ಲಿ ಶನಿವಾರ ಮಹಾರಾಷ್ಟ್ರದ ಬಸ್ ಚಾಲಕ ಮತ್ತು ಕಂಡಕ್ಟರ್ಗೆ ಸನ್ಮಾನ ಮಾಡಿದರು. ಆಳಂದ್ ಚೆಕ್ಪೋಸ್ಟ್ ಸಮೀಪದ ರಸ್ತೆಯಲ್ಲಿ ಸಂಘಟನೆಯ ಮುಖಂಡರು ಮಹಾರಾಷ್ಟ್ರದ ಬಸ್ ತಡೆದು ನಿಲ್ಲಿಸಿದರು. ಎಂಇಎಸ್ ಶಿವಸೇನೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕನ್ನಡಿಗರನ್ನು ಕೆಣಕಿದರೆ ಸುಮ್ಮನೆ ಬಿಡುವುದಿಲ್ಲ, ತಕ್ಕ ಉತ್ತರ ಕೊಡುತ್ತೇವೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರ್ವಾಡ್ ಎಚ್ಚರಿಸಿದರು. ಕನ್ನಡಿಗರನ್ನು ಕೆಣಕಿದರೆ ಬಿಡಲಾರೆವು ಬಿಡಲಾರೆವು, ಕನ್ನಡಿಗರ ಕೆಣಕಿದರೆ ಬಿಡಲಾರೆವು ಬಿಡಲಾರೆವು. ಕನ್ನಡಿಗರಾರು ಕುರಿಗಳಲ್ಲ, ಕನ್ನಡಿಗರಾರು ಕುರಿಗಳಲ್ಲ, ಕನ್ನಡಿಗರು ಕುರಿಗಳ ಕಲರ್ ತರಿ. ಭಾರತ್ ಮಾತಾ ಕಿ ಜಯ ಕರ್ನಾಟಕ ವೇದಿಕೆಗೆ, ಜಯ ಕರ್ನಾಟಕ ಸಂಘಟನೆಗೆ. ಎಂಇಎಸ್ ನ ಪುಂಡರು, ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು, ಇನ್ನು ಸುಳ್ಳದ ಪೋಕ್ಸೋ ಕೇಸ್ಗಳನ್ನ ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳಕುಂದೆಯಲ್ಲಿ ನಡೀತು. ಅದಲ್ಲದೆ ಇವತ್ತು ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬಡಿದಿದ್ದಾರೆ. ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ. ನಾವು ಕನ್ನಡಿಗರು ವಿಶಾಲ ಮನಸ್ಸಿನವರು. ನಾವ್ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಪಿಕೊಳ್ಳುವಂತದ್ದು ಕರ್ನಾಟಕ. ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇವತ್ತು ಈ ಡ್ರೈವರ್ ಮತ್ತೆ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ. ನೀವು ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದೀವಿ. ಇದು ನಿಮಗೆ ಎಚ್ಚರಿಕೆ. ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕರ್ನಾಟಕ ಸಂಘಟನೆ ನೀಡ್ತಾ ಇದೆ. ಸರ್, ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ
ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.